ನಮಸ್ಕಾರ ವೀಕ್ಷಕರೇ, 30 ಮಿನಿಟ್ಸ್ 30 ನ್ಯೂಸ್ ವಿಶೇಷ ಬುಲೆಟಿನ್ಗೆ ಸ್ವಾಗತ. ನಾನು ಸೌಮ್ಯ ಮಳಲಿ, ನನ್ನ ಜೊತೆ ಇದ್ದಾರೆ ನಾನು ಚೇತನ್ ಹೂಗಾರ್. ಇವತ್ತಿಡೀ ದಿನ ಬೆಳಗ್ಗೆಯಿಂದ ಈ ಕ್ಷಣದವರೆಗೆ ಆಗಿರುವಂತಹ ಪ್ರಮುಖ ವಿದ್ಯಮಾನಗಳ 30 ಸುದ್ದಿಯನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಪ್ರಧಾನಿ ನರೇಂದ್ರ ಮೋದಿ ನಾಳೆ ರಾಜ್ಯಕ್ಕೆ ಬರ್ತಿದ್ದಾರೆ. ಬೆಳಗಾವಿ ಉತ್ತರ ದಕ್ಷಿಣ ಮತಕ್ಷೇತ್ರದಲ್ಲಿ ಬೃಹತ್ ರೋಡ್ ಶೋ ನಡೆಸಲಿದ್ದಾರೆ. ಸುಮಾರು 8 ಕಿಲೋಮೀಟರ್ ರೋಡ್ ಶೋ ಮುಗಿಸಿ ಶಿವಮೊಗ್ಗಕ್ಕೆ ತೆರಳಿ ಏರ್ಪೋರ್ಟ್ ಉದ್ಘಾಟನೆ ಮಾಡ್ತಾರೆ. ವಿಶೇಷ ಅಂದ್ರೆ ಯಡಿಯೂರಪ್ಪ ಹುಟ್ಟುಹಬ್ಬದ ದಿನವೇ ಏರ್ಪೋರ್ಟ್ ಉದ್ಘಾಟನೆ ಆಗ್ತಾ ಇದೆ. ಮತ್ತೆ ಮಾರ್ಚ್ 11ಕ್ಕೆ ಮೋದಿ ಮದ್ದೂರಿಗೆ ಬರಲಿದ್ದಾರೆ. ಮದ್ದೂರಿನ ಗೆಜ್ಜಲಗೆರೆ ಬಳಿ ನಡೆಯಲಿರೋ ಬೃಹತ್ ಸಮಾವೇಶದಲ್ಲಿ ಭಾಗವಹಿಸಲಿದ್ದಾರೆ. ಈಗಾಗಲೇ ಮಂಡ್ಯ ಸಮಾವೇಶಕ್ಕೆ ಸಿದ್ಧತೆ ನಡೀತಾ ಇದೆ. ನಾಳೆ ಬೆಳಗಾವಿಯಲ್ಲಿ ಪ್ರಧಾನಿಯನ್ನು ಸ್ವಾಗತಿಸುವುದಕ್ಕೆ ಸಾಮಾನ್ಯ ನಾಗರಿಕರಿಗೆ ಅವಕಾಶವನ್ನು ಕೊಡಲಾಗಿದೆ. ನೇಕಾರ, ಪೌರ ಕಾರ್ಮಿಕ ಮಹಿಳೆ, ಕೂಲಿ ಕಾರ್ಮಿಕ ಮಹಿಳೆ, ಆಟೋ ಚಾಲಕರು, ರೈತರಿಗೆ ಅವಕಾಶವನ್ನು ಕೊಡಲಾಗಿದೆ. ಬೆಳಗಾವಿ ದಕ್ಷಿಣ ಕ್ಷೇತ್ರದ ಶಾಸಕ ಅಭಯ್ ಪಾಟೀಲ್ ನೇತೃತ್ವದಲ್ಲಿ 5 ಜನರನ್ನ ಆಯ್ಕೆ ಮಾಡಲಾಗಿದ್ದು ಅವರಿಗೆ ಕೋವಿಡ್ ಪರೀಕ್ಷೆ ಸಹ ಮಾಡಲಾಗಿದೆ. ಎಲ್ಲ 5 ಜನರನ್ನ ನ್ಯೂಸ್ 18 ಮಾತನಾಡಿಸಿದೆ. ನಾಳೆ ನನ್ನ ಜೀವನದಲ್ಲಿ ಮರೆಯಲಾಗದ ಕ್ಷಣ. ನರೇಂದ್ರ ಮೋದಿಯವರು ಆಗಮಿಸಿ ವಿಮಾನ ನಿಲ್ದಾಣ ಲೋಕಾರ್ಪಣೆ ಮಾಡಲಿದ್ದಾರೆ ಅಂತ ಬಿಎಸ್ ಯಡಿಯೂರಪ್ಪ ಹೇಳಿದ್ದಾರೆ. ಲಕ್ಷಾಂತರ ಜನರು ಈ ವಿಶೇಷ ಕ್ಷಣದಲ್ಲಿ ಭಾಗವಹಿಸಬೇಕು. ಇದು ಬೆಂಗಳೂರಿನ ಅತಿ ದೊಡ್ಡ ವಿಮಾನ ನಿಲ್ದಾಣವಾಗಿದೆ. ಬೆಂಗಳೂರಿಗಿಂತಲೂ ದೊಡ್ಡ ವಿಮಾನ ನಿಲ್ದಾಣ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಇನ್ನು ಮೋದಿಯವರನ್ನ ಲೋಕಾರ್ಪಣೆ ಮಾಡಲು ಕರೆದಿದ್ವಿ. ಅವರು ನನ್ನ ಹುಟ್ಟುಹಬ್ಬದ ದಿನದಂದೇ ಬರ್ತೇನೆ ಅಂತ ಹೇಳಿದ್ದಾರೆ. ಅದು ನನಗೆ ಸಂತೋಷ ತಂದಿದೆ ಅಂತ ಯಡಿಯೂರಪ್ಪ ಹೇಳಿದ್ದಾರೆ. ಶಿವಮೊಗ್ಗದ ಬಹು ನಿರೀಕ್ಷಿತ ಏರ್ಪೋರ್ಟ್ನ ಉದ್ಘಾಟನೆಯ ಕ್ಷಣಗಣನೆ ಶುರುವಾಗಿದೆ. ಈಗ ಇದಕ್ಕೆ ಹೋರಾಟ ಮಾಡಿ ತಂದಂತಹ ಯಡಿಯೂರಪ್ಪನವರು ನಮ್ಮ ಜೊತೆಗಿದ್ದಾರೆ. ನನ್ನ ಜೀವನದಲ್ಲಿ ಮರೆಯಲಾಗದಂಥ ಒಂದು ಒಳ್ಳೆಯ ದಿವಸ ಅಂತ ಹೇಳಿದ್ರೆ ನಾಳೆ. ಯಾಕೆಂದರೆ ಸ್ವತಃ ನರೇಂದ್ರ ಮೋದಿಜಿಯವರೇನೆ ನನ್ನ ಜನ್ಮ ದಿವಸನೇ ಬರ್ತೇನೆ, ಏರ್ಪೋರ್ಟ್ ಉದ್ಘಾಟನೆ ಮಾಡ್ತೇನೆ ಅಂತ ಹೇಳಿದರು. ನರೇಂದ್ರ ಮೋದಿಜಿಯವರೇ ಬರ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದಕ್ಕಿಂತ ಸಂತೋಷ, ತೃಪ್ತಿ, ಸಮಾಧಾನ ಬೇರೊಂದಿಲ್ಲ. ಚುನಾವಣಾ ರಾಜಕೀಯದಿಂದ ಹಿಂದೆ ಉಳಿತೀರಿ ಅಂತ ಹೇಳಿದರೆ ಈಗ ಅದರಿಂದ ಏನಾದ್ರು ಬಿಜೆಪಿಗೆ ಏನಾದ್ರು ಎಫೆಕ್ಟ್ ಆಗುತ್ತೆ? ಖಂಡಿತ ಆಗೋದಿಲ್ಲ. ನಾನು ಚುನಾವಣೆಗೆ ನಿಲ್ಲಲ್ಲ ಅಂತ ಹೇಳಿದ್ದೇನೆ ಅಷ್ಟೇ. ಆದರೆ ಪಕ್ಷವನ್ನು ಬಲಪಡಿಸೋಕ್ಕೆ, ಮತ್ತೊಮ್ಮೆ ಲೋಕಸಭೆಯಲ್ಲಿ ಹೆಚ್ಚು ಸೀಟ್ ಗೆದ್ದು ನರೇಂದ್ರ ಮೋದಿಯವ್ರನ್ನ ಪ್ರಧಾನಿ ಮಾಡೋಕ್ಕೆ ಮತ್ತು ರಾಜ್ಯದಲ್ಲಿ ಬಿಜೆಪಿಯನ್ನು ಗೆಲ್ಲಿಸಿ ಬಹುಮತ ಪಡೆದು ಸರ್ಕಾರ ಮಾಡೋಕ್ಕೆ ಏನೆಲ್ಲ ಶ್ರಮ ಬೇಕು ಅದು ಆಗ್ತಾನೆ, ಅದರಲ್ಲಿ ಯಶಸ್ವಿ ಆಗ್ತಾನೆ ಅನ್ನೋದು 100ಕ್ಕೆ 100 ವಿಶ್ವಾಸ ನನಗೆ. ಇದಿಷ್ಟು ಏನು BSY ಅವರ ಮನದಾಳದ ಮಾತಾಗಿತ್ತು. ವಿನಯ್ ಪುರ್ದಾರ್, ನ್ಯೂಸ್ 18 ಕನ್ನಡ, ಶಿವಮೊಗ್ಗ. ಶಿವಮೊಗ್ಗ ಡಬಲ್ ಖುಷಿಯ ಸಂಭ್ರಮಲಿದ್ದಿದೆ. ನಾಳೆ BS ಯಡಿಯೂರಪ್ಪನವರು 80ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡ್ತಿದ್ದಾರೆ. ಮತ್ತೊಂದೆಡೆ ಶಿವಮೊಗ್ಗದ ಬಾನಂಗಳದಲ್ಲಿ ಲೋಹದ ಹಕ್ಕಿಗಳು ಹಾರಾಟ ನಾಳೆಯಿಂದ ಆರಂಭಗೊಳಿಸಿದೆ. ಈ ಖುಷಿಯ ಸಂದರ್ಭದಲ್ಲಿ ನಮ್ಮ ಜೊತೆ ಮಾತಾಡೋಕ್ಕೆ ಇವತ್ತು ಸಂಸದರಾದಂತಹ BY ರಾಘವೇಂದ್ರ ಅವರಿದ್ದಾರೆ. ಅವ್ರ ಜೊತೆ ಮಾತಾಡ್ತೀನಿ. ಸರ್ ನಮಸ್ತೆ. ಈ ಎರಡೂ ಸಂದರ್ಭಗಳು ಬಹಳಷ್ಟು ವಿಶೇಷ, ಹೇಗನಿಸುತ್ತೆ? ಒಂದು ಕಡೆಗೆ ತುಂಬ ದಿನದ ಒಂದು ಕನಸು, ಯಡಿಯೂರಪ್ಪನವರ ಒಂದು ಕನಸು 8 ವರ್ಷಗಳ ನಂತರ ನನಸಾಗ್ತಾ ಇದೆ. ವಿಮಾನ ನಿಲ್ದಾಣ ಉದ್ಘಾಟನೆ ಆಗ್ತಾ ಇದೆ. ಇದಕ್ಕೆ ಶಕ್ತಿ ತುಂಬಿದಂಥ ಯಡಿಯೂರಪ್ಪನವ್ರು ಇರ್ಬೋದು, ಗೌರವಿತ ಮುಖ್ಯಮಂತ್ರಿ SR ಬೊಮ್ಮಾಯಿ ಅವರು ಇರ್ಬೋದು, ಮತ್ತು ವಿಶೇಷವಾಗಿ ಪ್ರಧಾನಮಂತ್ರಿಗಳ ಒಂದು ಕನಸು. ಪ್ರಧಾನಿಗಳು ಮತ್ತು ಯಡಿಯೂರಪ್ಪನವ್ರ ಜೊತೆ ಸಂಬಂಧ ಬಹಳಷ್ಟು ಚೆನ್ನಾಗಿದೆ. ಅದು ಇತ್ತೀಚೆಗೆ ಟ್ವಿಟರಲ್ಲಿ ಕೂಡ ಅವರು ಉಲ್ಲೇಖ ಮಾಡಿರುವಂಥದ್ದು. ಇದು ಹೇಗೆ ಸ್ಪೆಷಲ್ ಅನಿಸುತ್ತೆ? ಈಗ ಹುಟ್ಟಿದಬ್ಬ ದಿನವೇ ಮೋದಿ ಬಂದು ಅವರ ಕನಸಿನ ಯೋಜನೆಗೆ ಚಾಲನೆ ಕೊಡ್ತಾ ಇರೋದು. ಒಂದು ಇದೇ 40 ವರ್ಷ ಕೆಳಗಿದ್ದಂಥ ಉತ್ಸಾಹ ಯಡಿಯೂರಪ್ಪನವರಲ್ಲಿ. ಅಂಥ ವಿಧಾನಸಭೆಯಲ್ಲೂ ಕೂಡ ನಾನು ಮತ್ತೊಮ್ಮೆ ನಮ್ಮ BJPಯನ್ನು ಅಧಿಕಾರಕ್ಕೆ ತರ್ತೀನಿ, ಇದಕ್ಕೆ ಅನೇಕ ಹಿರಿಯರು ಈಗಾಗಲೇ ತಪ್ಪಿಸಿದಂಥ ಕೆಲಸ ಮಾಡ್ತಾ ಇದ್ದಾರೆ, ಅದಕ್ಕೆ ಶಕ್ತಿ ತುಂಬುವಂಥ ಕೆಲಸವನ್ನು ಮಾಡ್ತೀನಿ ಅಂತ ನೋಡಿದಂಥ ಒಂದು ಮಾತಿಗೆ ಪೂಜ್ಯ ಪ್ರಧಾನಮಂತ್ರಿಗಳು ಅದಕ್ಕೆ ಟ್ವೀಟನ್ನು ಮಾಡಿದ್ದಾರೆ. ಇದು ಸಂಸದರಾದಂಥ BY ರಾಘವೇಂದ್ರ ಅವರ ಮಾತು. ಕ್ಯಾಮರಾಮ್ಯಾನ್ ನಿಖಿಲ್ ಸುವರ್ಣ ಜೊತೆ ಕಿಶನ್ ಶೆಟ್ಟಿ, ನ್ಯೂಸ್ 18 ಶಿವಮೊಗ್ಗ. ಬಹು ನಿರೀಕ್ಷಿತ ಶಿವಮೊಗ್ಗ ಏರ್ಪೋರ್ಟ್ ಈಗಾಗಲೇ ಉದ್ಘಾಟನೆಗೆ ಕ್ಷಣಗಣನೆಗೊಳ್ತಾ ಇದೆ. ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ BY ವಿಜೇಂದ್ರ ಅವರು ಕೂಡ ಇದ್ದಾರೆ. ಅವ್ರ ಹತ್ರನೇ ಕೇಳೋಣ, ಹೇಗಿದೆ ಈ ಸಂಭ್ರಮ ಅನ್ನೋದನ್ನ. ಸನ್ಮಾನ್ಯ ಶ್ರೀ BS ಯಡಿಯೂರಪ್ಪನವರ ಛಲ ಜೊತೆಗೆ ಕ್ಷೇತ್ರದ ಜನಪ್ರಿಯ ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ BY ರಾಘವೇಂದ್ರ ಅವರ ಒಂದು ನಿರಂತರ ಪರಿಶ್ರಮ, ಎಲ್ಲರ ಒಂದು ಸಹಕಾರದಿಂದ ಇವತ್ತು ನಮ್ಮ ಮಲೆನಾಡಿನ ಒಂದು ವಿಮಾನ ನಿಲ್ದಾಣ. ಈಗ ಶಿವಮೊಗ್ಗದಲ್ಲಿ ಈಗ ನೀವು ಯೋಚನೆ ಮಾಡಿದ್ರೆ ನಿಮ್ಮ ಈಗ ಒಂದು ಆಲ್ರೆಡಿ ಶಿಕಾರಿಪುರಕ್ಕೆ ನೀವೇ ನೆಕ್ಸ್ಟ್ ಮುಂದಿನ ಚುನಾವಣೆಗೆ ನಿಲ್ಲೋರು ಅಂತ ಕೇಳೋ ಅನೌನ್ಸ್ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಮಂಡ್ಯ ಆ ಕಡೆಯಿಂದನೂ ಕೂಡ ನಿಮ್ಮ ಹೆಸರು ಕೇಳಿ ಬರ್ತಾ ಇದೆ. ಸೊ ಯಾವುದು ಫೈನಲ್ ಆಗುತ್ತೆ? ನಮ್ಮ ಶಿಕಾರಿಪುರ ತಾಲೂಕಿನ ಎಲ್ಲ ಪಕ್ಷದ ಹಿರಿಯರು, ಕಾರ್ಯಕರ್ತರನ್ನ ಈ ಸಂದರ್ಭದಲ್ಲಿ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಕಾರಣ ಏನಂತಂದರೆ, ತಂದೆಯವರು ಚುನಾವಣೆ ನಿಲ್ಲೋದಿಲ್ಲ ಅಂಥೇಳಿ ಘೋಷಣೆ ಮಾಡಿದಂಥ ಸಂದರ್ಭದಲ್ಲಿ, ಹಾಗಾದರೆ ವಿಜೇಂದ್ರ ಅವರು ಚುನಾವಣೆ ನಿಲ್ಲಬೇಕು,
ಅನ್ನುವ ಅಭಿಪ್ರಾಯವನ್ನು ಒಕ್ಕೊರಳಿನಿಂದ ಕೊಟ್ಟಂಥ ಸಂದರ್ಭದಲ್ಲಿ ತಂದೆಯವರು ನನ್ನ ಹೆಸರನ್ನು ಘೋಷಣೆ ಮಾಡಿರ್ತಕ್ಕಂಥದ್ದು. ಜೊತೆಲಿ ಜವಾಬ್ದಾರಿನೂ ಕೂಡ ಜಾಸ್ತಿ ಆಗಿದೆ. ಕಾರಣ ಏನು ಅಂತಂದರೆ ನಮ್ಮ ತಾಲೂಕಿನ ಎಲ್ಲ ಸಮುದಾಯದ ಜನರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ನಾನು ಅದನ್ನು ಮುಂದುವರ್ಸ್ಕೊಂಡು ಹೋಗಬೇಕಾಗಿರ್ತಕ್ಕಂಥ ಅವರ ಪ್ರೀತಿ ವಿಶ್ವಾಸವನ್ನು ಗೆಲ್ತಕ್ಕಂಥ ದೊಡ್ಡ ಜವಾಬ್ದಾರಿ ನನ್ನ ಮೇಲೆ ಇರ್ತಕ್ಕಂಥದ್ದು. ಅದು ಬರುವಂಥ ದಿನಗಳಲ್ಲಿ ಯಶಸ್ವಿಯಾಗಿ ಮಾಡ್ತೇನೆ ಅಂತಕ್ಕಂಥ ವಿಶ್ವಾಸನೂ ಕೂಡ ನನಗಿದೆ. ನ್ಯೂಸ್ 18 ಕನ್ನಡ, ವಿನಯ್ ಪುರದಾರ್, ಶಿವಮೊಗ್ಗ. ಮಂಡ್ಯ ಸಂಸದೆ ಸುಮಲತಾ ಬಿಜೆಪಿಗೆ ಸೇರ್ಪಡೆಯಾಗ್ತಾರಾ? ಮೋದಿ ಸಮ್ಮುಖದಲ್ಲೇ ಬಿಜೆಪಿ ಸೇರ್ಪಡೆಗೆ ಸಿದ್ಧತೆ ನಡೆದಿದೆ ಅಂತ ಸುಮಲತಾ ಆಪ್ತ ವಲಯದಿಂದ ನ್ಯೂಸ್ 18ಗೆ ಮಾಹಿತಿ ಸಿಕ್ಕಿದೆ. ಮಾರ್ಚ್ 11ರಂದು ಸುಮಲತಾ ಬಿಜೆಪಿ ಸೇರ್ಪಡೆ ಬಗ್ಗೆ ಚರ್ಚೆ ನಡೆದಿದೆಯಂತೆ. ಮದ್ದೂರಿನಲ್ಲಿ ಬಿಜೆಪಿ ಸಮಾವೇಶ ನಡೆಯಲಿದ್ದು ಸರ್ಕಾರದ ವತಿಯಿಂದ ಸಮಾವೇಶ ಆಯೋಜನೆಯಾದರೆ ಸುಮಲತಾ ಪಕ್ಷ ಸೇರ್ಪಡೆಗೆ ತೊಡಕಾಗತ್ತೆ. ಆದ್ದರಿಂದ ಸುಮಲತಾಗಾಗಿ ಪಕ್ಷದ ವತಿಯಿಂದ ಸಮಾವೇಶ ನಡೆಸೋ ಸಾಧ್ಯತೆ ಇದೆ. ಕಾಂಗ್ರೆಸ್ನಲ್ಲಿ ರಾಷ್ಟ್ರೀಯ ನಾಯಕರೇ ಇಲ್ಲ. ರಾಜ್ಯದಲ್ಲಿ ಡಿಕೆ ಶಿವಕುಮಾರ್, ಸಿದ್ದರಾಮಯ್ಯ ಬಿಟ್ಟು ಬೇರೆಯವರಿಲ್ಲ. ಆದರೆ ನಮ್ಮ ಬಳಿ ನರೇಂದ್ರ ಮೋದಿಯಂತಹ ವಿಶ್ವ ನಾಯಕರಿದ್ದಾರೆ. ಹೀಗಾಗಿ ನಾವು ಅವರನ್ನ ಕರೆಸ್ತೇವೆ ಅಂತ ಮಾಜಿ ಡಿಸಿಎಂ ಲಕ್ಷ್ಮಣ್ ಸವದಿ ಹೇಳಿಕೆ ಕೊಟ್ಟಿದ್ದಾರೆ. ಯಲಬುರ್ಗದಲ್ಲಿ ಮಾತನಾಡಿದ ಅವರು, ಅಥಣಿಯಲ್ಲಿ ಬಿಜೆಪಿ ಶಾಸಕರಿದ್ದಾರೆ. ಆದ್ದರಿಂದ ಹೈಕಮಾಂಡ್ ನಿರ್ಧಾರ ತೆಗೆದುಕೊಳ್ಳಲಿದೆ ಅಂತ ಹೇಳಿದ್ದಾರೆ. ಅವರಿಗೆ ರಾಷ್ಟ್ರೀಯ ನಾಯಕರ ಮುಖಗಳಿಲ್ಲ. ಒಂದು ದುರ್ದೈವದ ಸಂಗತಿ ಏನಂತಂದರೆ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಬಿಟ್ಟರೆ ಕಾಂಗ್ರೆಸ್ ಪಕ್ಷದಲ್ಲಿ ಇನ್ನೊಬ್ಬ ನಾಯಕ ಕಾಣ್ತಾ ಇಲ್ಲ. ಅದರ ಜೊತೆಗೆ ರಾಷ್ಟ್ರೀಯ ನಾಯಕರ ಜನಪ್ರಿಯತೆ, ಜನರನ್ನು ಆಕರ್ಷಣೆ ಮಾಡ್ತಕ್ಕಂಥ ನಾಯಕರು ಕಾಂಗ್ರೆಸ್ ಪಕ್ಷದಲ್ಲಿ ರಾಷ್ಟ್ರೀಯ ಮಟ್ಟದಲ್ಲಿ ಯಾರೂ ಇಲ್ಲ. ನಮಗೆ ಬರೀ ಭಾರತಕ್ಕಲ್ಲ, ವಿಶ್ವದ ಗುರು ಆಗ್ತಕ್ಕಂಥ ಸ್ಥಾನದಲ್ಲಿರ್ತಕ್ಕಂಥ ನರೇಂದ್ರ ಮೋದಿ ಅವರನ್ನು ನಮ್ಮ ಪಕ್ಷದ ಹಿರಿಯರು ಮತ್ತು ನಮ್ಮ ಪಕ್ಷದ ಮುಖಂಡರು, ಪ್ರಧಾನಮಂತ್ರಿಗಳು ನಾವು ರಾಜ್ಯದಲ್ಲಿ ಕರೆಸ್ತೀವಿ. ನಮಗೆ ಹೆಮ್ಮೆ ಇದೆ. ಅವ್ರ ಮುಖಾಂತರ ನಾವು ಪ್ರಚಾರವನ್ನು ಮಾಡ್ತೀವಿ. ಪಕ್ಷದ ನಾಯಕರು ಅಲ್ಲಿ ಯಾರು ಸ್ಪರ್ಧೆ ಮಾಡಬೇಕು ಅಂತ ತೀರ್ಮಾನ ಮಾಡ್ತಾರೆ. ಮೊಳಕಾಲ್ಮೂರು ಮಾಜಿ ಶಾಸಕ ತಿಪ್ಪೇಸ್ವಾಮಿ ಕಾಂಗ್ರೆಸ್ ತೊರೆದು ಮತ್ತೆ ಬಿಜೆಪಿ ಸೇರ್ಪಡೆಯಾದರೂ ಸಚಿವ ಶ್ರೀರಾಮುಲು ನೇತೃತ್ವದಲ್ಲಿ ಬಿಜೆಪಿ ಸೇರಿದ್ರು. ಬಳಿಕ ಚಳ್ಳಕೆರೆ ತಾಲೂಕಿನ ನಾಯಕನಹಟ್ಟಿ ತಿಪ್ಪೇರುದ್ರಸ್ವಾಮಿ ದೇಗುಲಕ್ಕೆ ಭೇಟಿ ನೀಡಿ ಪೂಜೆ ಸಲ್ಲಿಸಿದ್ರು. ಈ ಮೂಲಕ ದ್ವೇಷ ಮರೆತು ಶ್ರೀರಾಮುಲು ಜೊತೆ ಕೈ ಜೋಡಿಸಿದ್ರು. 2018ರ ವಿಧಾನಸಭೆ ಚುನಾವಣೆಯಲ್ಲಿ ಮೊಳಕಾಲ್ಮೂರಿಗೆ ವಲಸೆ ಬಂದು ತಮ್ಮ ಟಿಕೆಟ್ ಕೈತಪ್ಪಿಸಿದ್ದ ಶ್ರೀರಾಮುಲು ವಿರುದ್ಧ ತಿಪ್ಪೇಸ್ವಾಮಿ ಸಮರ ಸಾರಿದ್ರು. ಪಕ್ಷೇತರರಾಗಿ ಸ್ಪರ್ಧಿಸಿ ಸೋತು ಬಳಿಕ ಕಾಂಗ್ರೆಸ್ ಸೇರಿದ್ರು. ಆದ್ದರಿಂದ ರಾಮುಲು ಮುಂಬರುವ ವಿಧಾನಸಭೆ ಚುನಾವಣೆಯಲ್ಲಿ ಕ್ಷೇತ್ರ ಬದಲಾವಣೆ ಮಾಡುವ ಸಾಧ್ಯತೆಗಳು ಹೆಚ್ಚಿವೆ. ತಿಪ್ಪೇಸ್ವಾಮಿಗೆ ಮೊಳಕಾಲ್ಮೂರು ಬಿಟ್ಟುಕೊಟ್ಟು ಬೇರೆ ಕ್ಷೇತ್ರಕ್ಕೆ ಹಾರುವ ಸಾಧ್ಯತೆ ಇದೆ. ಚಾಮರಾಜಪೇಟೆ ಶಾಸಕ ಜಮೀರ್ ಅಹಮದ್ ಖಾನ್ ಮತ್ತೊಂದು ವಿವಾದಕ್ಕೆ ಗುರಿಯಾಗಿದ್ದಾರೆ. ಆದರೆ ಇದೀಗ ಚುನಾವಣೆ ಸಮೀಪಿಸ್ತಾ ಇದ್ದಂತೆಯೇ 46 ಆಶಾ ಕಾರ್ಯಕರ್ತರಿಗೆ ವಿದೇಶಿ ಹಣವನ್ನು ಹಂಚಿಸಿರುವುದು ಬಿಜೆಪಿ ಕಾರ್ಯಕರ್ತರ ಆಕ್ರೋಶಕ್ಕೆ ಕಾರಣವಾಗಿದೆ. ಹೌದು, ಜಮೀರ್ ಅಹಮದ್ ಖಾನ್ ಬೆಂಗಳೂರಿನ ಗೋರಿಪಾಳ್ಯದ ಪೋಸ್ಟ್ ಆಫೀಸ್ ಆವರಣದಲ್ಲಿ ಸೌದಿ ಅರೇಬಿಯಾದ 500 ಮುಖಬೆಲೆಯ ನೋಟನ್ನು ನೀಡುವುದರ ಜೊತೆಗೆ ನ್ಯಾಷನಲ್ ಟ್ರಾವೆಲ್ಸ್ ಕಿಟ್ ವಿತರಣೆ ಮಾಡಿದ್ದಾರೆ. ಪಾದರಾಯನಪುರ ವಾರ್ಡ್, ಜೆಜೆಆರ್ ನಗರದ ವಾರ್ಡ್ ಹಾಗೂ ರಾಯಪುರಂ ವಾರ್ಡ್ ಆಶಾ ಕಾರ್ಯಕರ್ತರಿಗೆ ವಿದೇಶಿ ನೋಟನ್ನು ನೀಡಿದ್ದಾರೆ. ಜಮೀರ್ ಹಂಚಿದ ಸೌದಿ ಅರೇಬಿಯಾದ 500 ರಿಯಾಲ್ಗೆ ಭಾರತದಲ್ಲಿ 11,034 ರೂಪಾಯಿ ಆಗುತ್ತೆ. ಬಿಜೆಪಿ ಶಾಸಕ ಎಸ್ಆರ್ ವಿಶ್ವನಾಥ್ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ರೌಡಿಗಳು ಭಾಗಿಯಾಗಿದ್ದಾರೆ. ಬೆಂಗಳೂರು ಉತ್ತರ ತಾಲೂಕಿನ ಹುಸ್ಕೂರಿನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಬೆತ್ತನಗೆರೆ ಮಂಜಾ ಹಾಗೂ ಹುಸ್ಕೂರು ಶಿವ ವಿಶ್ವನಾಥ್ ಬೆನ್ನಿಗೆ ನಿಂತಿದ್ರು. ಬೆಮಲ್ ಕೃಷ್ಣಪ್ಪ ಕೊಲೆ ಪ್ರಕರಣದಲ್ಲಿ ಬೆತ್ತನಗೆರೆ ಮಂಜಾ ಆರೋಪಿಯಾಗಿದ್ದಾರೆ. ಹುಸ್ಕೂರು ಶಿವ ಮಾದನಾಯಕನಹಳ್ಳಿ ಠಾಣಾ ವ್ಯಾಪ್ತಿಯ ರೌಡಿ ಶೀಟರ್ ಆಗಿದ್ದಾರೆ. ಕೇಂದ್ರ ಮಂತ್ರಿ ಪ್ರಹ್ಲಾದ್ ಜೋಶಿ ವಿರುದ್ಧ ಮಾಜಿ ಸಿಎಂ ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ. ಚಿಕ್ಕಮಗಳೂರಿನಲ್ಲಿ ಮಾತನಾಡಿದಂತಹ ಅವರು, ಜೋಶಿ ಸಹೋದರನೇ ಅವರ ವಿರುದ್ಧ ನಿಂತಿದ್ದಾನೆ. ಅವರ ಅನ್ಯಾಯದ ವಿರುದ್ಧದ ದಾಖಲೆ ನೀಡುತ್ತೇನೆ ಅಂತ ನನಗೆ ಕರೆ ಮಾಡ್ತಿದ್ದಾನೆ. ಮೊದಲು ಅವರ ಕುಟುಂಬದ ಸಮಸ್ಯೆ ಬಗೆಹರಿಸಿಕೊಳ್ಳಲಿ. ನಮ್ಮ ಕುಟುಂಬ ರಾಜ್ಯದ ಜನರ ಸಮಸ್ಯೆಗೆ ಸ್ಪಂದಿಸಲು ಹೋರಾಟ ಮಾಡ್ತಿದೆ. ಇದು ಕುಟುಂಬ ಕಲಹ ಅಲ್ಲ ಅಂತ ಎಚ್.ಡಿ. ಕುಮಾರಸ್ವಾಮಿ ಹೇಳಿದ್ದಾರೆ. ನಾನು ಕೇಳಿಕ್ ಬಯಸ್ತೀನಿ, ಪ್ರಹ್ಲಾದ್ ಜೋಶಿನ ಇವ್ರ ಕುಟುಂಬದಲ್ಲಿ ಅಣ್ಣ ತಮ್ಮಂದ್ರೆ ಎಷ್ಟು ಜನ ಇದ್ದಾರೆ? ಎಷ್ಟು ಜನ ಇದ್ದಾರೆ ಹೇಳಿ? ಇವರ ತಮ್ಮನೊಬ್ಬನ ಸರಿಯಾಗಿ ನೆಟ್ಗಿಟ್ಕೊಳ್ಳೋಕ್ಕಾಗಿಲ್ಲ. ಮೊದಲು ಇವ್ರ ತಮ್ಮನ ನೆಟ್ಗಿಟ್ಕೊಳ್ಳೋಕೆ ಹೇಳಿ. ಅವರವರಲ್ಲೇ ಹೊಡೆದಾಟ. ಆ ಮನುಷ್ಯ, ಅವ್ರ ತಮ್ಮ, ಅವರ ಸಹೋದರ, ಅವ್ರ ಮೇಲೆ ಇರ್ತಕ್ಕಂಥ ದಾಖಲೆಗಳು ತಂದು ಕೊಡ್ತೀವಿ ಅಂತ ದಿನ ಫೋನ್ ಹೊಡಿತಾರೆ ನಮಗೆ. ನೆಟ್ಗೆ ಅವ್ರ ಕುಟುಂಬ ನೆಟ್ಗಿಟ್ಕೊಳ್ಳೋದೇ ನನಗೆ ಬುದ್ಧಿ ಹೇಳ್ತಾರೆ. ನಮ್ಮ ಕುಟುಂಬದಲ್ಲಿ ಚುನಾವಣೆ ಬಂದಾಗ ಪಕ್ಷದ ಸಂಘಟನೆ, ಜನತೆಯ ಒಂದು ಸೇವೆ ಮಾಡ್ತಕ್ಕಂಥದ್ದಕ್ಕೆ ಎಲ್ಲರಲ್ಲೂ ಒಂದು ರೀತಿಯ ಆ ಉತ್ಸಾಹ ಇದೆಯಲ್ಲ.
ಶೃಂಗೇರಿ ಮೇಲೆ ಪೇಶ್ವೆಗಳು ದಂಡೆತ್ತಿ ಬಂದು ಧ್ವಂಸ ಮಾಡಿದಾಗ ಟಿಪ್ಪು ಮತ್ತೆ ಪುನರ್ ಸ್ಥಾಪನೆ ಮಾಡಿದ್ರು ಅಂತ ಸಿಎಂ ಇಬ್ರಾಹಿಂ ಹೇಳಿದ್ರು. ಟಿಪ್ಪು ಸುಲ್ತಾನ್ ನಂಜುಂಡೇಶ್ವರನ ದೇವಸ್ಥಾನಕ್ಕೆ ಪಂಚವಜ್ರ ಕೊಟ್ಟಿದ್ದಾರೆ. ಈಗಲೂ ಟಿಪ್ಪು ಕೊಟ್ಟ ವಜ್ರಕ್ಕೆ ಆರತಿ ಆಗತ್ತೆ, ಆಮೇಲೆ ಸಲಾಂ ಆರತಿ ಆಗತ್ತೆ. ಟಿಪ್ಪು ಮೈಸೂರು ಆಳಿದ್ರು, ಮೈಸೂರು ನಗರ ಪ್ರವೇಶಿಸಿರಲಿಲ್ಲ ಅಂದ್ರು. ಅಲ್ಲದೆ ಹಿಜಾಬ್ ಅಂದ್ರೆ ತಲೆ ಮೇಲೆ ಸೆರಗ್ ಹಾಕೋದು. ಸಿಟಿ ರವಿ ಅವರ ತಾಯಿ ತಲೆ ಮೇಲೆ ಸೆರಗ್ ಹಾಕಲ್ವಾ, ಇಂದಿರಾ ಗಾಂಧಿ ಸೆರಗ್ ಹಾಕಿರ್ಲಿಲ್ವಾ ಅಂತ ಪ್ರಶ್ನಿಸಿದ್ದಾರೆ. ಸ್ವಾಮಿಗಳು ಶೃಂಗೇರಿ ಶಾರದಾ ಪೀಠನ ಪೇಶ್ವಾಗಳು ಬಂದು ಕೆಡವುದಾಗ ಟಿಪ್ಪು ಸುಲ್ತಾನರ ಸೈನ್ಯ ಕಳಿಸಿ ಶಾರದಾ ಪೀಠನ ಪುನಃಸ್ಥಾಪನೆ ಮಾಡಿದರು. ಇದನ್ನ ಪೇಜಾರ್ ಸ್ವಾಮಿಗಳು ಹೇಳಿದ್ದಾರೆ. ಮೂಗಾಂಬಿಕೆ ಬೆಟ್ಟದವರು ಇಲ್ಲಿ ನಂಜನಗೂಡಿನಲ್ಲಿ ನಂಜುಂಡೇಶ್ವರನ ದೇವಸ್ಥಾನ ಪಚ್ಚ ವಜ್ರ ಕೊಟ್ಟಿದ್ದಾರೆ. ಫಸ್ಟ್ ಆ ವಜ್ರಕ್ಕೆ ಆರತಿ ಆಗತ್ತೆ, ಆಮೇಲೆ ಸಲಾಂ ಆರತಿ ಆಗತ್ತೆ, ಆಮೇಲೆ ಮೂಲ ನಂಜುಂಡೇಶ್ವರನಿಗೆ ಆರತಿ ಆಗತ್ತೆ. ಈ ಆರತಿ ಮಾಡಿಸಿದವರು ಯಾರು? ಕೃಷ್ಣದೇವರಾಯ ಒಡೆಯರು. ಈ ಉಳಿದಿರೋದೇ ಗ್ರಾಮ ವಾಸ್ತವ್ಯದ ಅಡಿಯಲ್ಲಿ ಕಂದಾಯ ಸಚಿವ ಆರ್ ಅಶೋಕ್ ಬಾಗಲಕೋಟೆ ಜಿಲ್ಲೆಯ ಬಿಳಗಿ ಕ್ಷೇತ್ರದ ಕಲಾದಗಿಯಲ್ಲಿ ವಾಸ್ತವ್ಯ ಹೂಡಲಿದ್ದಾರೆ. ಕೊಳ್ಳೆಳ್ಳಪ್ಪ ಮಾದರ್ ಮನೆಯಲ್ಲಿ ವಾಸ್ತವ್ಯ ಹೂಡಿ ಊಟ ಉಪಹಾರ ಸೇವಿಸಿದ್ದಾರೆ. ಆರ್ ಅಶೋಕ್ ಬಿಸಿ ಬಿಸಿ ರೊಟ್ಟಿ, ಪಲ್ಯ, ಮೊಸರು, ಚಟ್ನಿ, ಉಪ್ಪಿಟ್ಟು, ಚುರುಮುರಿ, ಮೊಸರು ಅವಲಕ್ಕಿ ಸವಿದಿದ್ದಾರೆ. ಬಳಿಕ ಮಾತನಾಡಿದ ಅಶೋಕ್, ಬಡವರ ಮನೆ ಊಟದ ಸವಿ ಹೆಚ್ಚು, ಇಲ್ಲಿ ಪ್ರೀತಿಯಿಂದ ನಮಗೆ ಊಟ ಉಪಹಾರ ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ಇವೆಲ್ಲ ಒಂದು ಅಪರೂಪದ ಕ್ಷಣಗಳು. ಹಳ್ಳಿಯಲ್ಲಿ ಬಂದು ಜನಗಳ ಜೊತೆ ಬೆರೆಯುವಂಥದ್ದು, ಜನಗಳಿಗೆ ಸರ್ಕಾರದ ಸವಲತ್ತುಗಳನ್ನು ತಲುಪಿಸುವಂಥದ್ದು, ಜನರ ಪ್ರೀತಿ ವಿಶ್ವಾಸ ನೀವು ಯಾವಾಗಲೂ ಇನಾಗ್ರೇಷನ್ ಮಾಡಿ ಓಡೋದ್ರೆ ಯಾವುದು ಸಿಗಲ್ಲ. ಇಲ್ಲೇ ಅವ್ರ ಜೊತೆ ನಿಂತಾಗ ಜನರ ಪ್ರೀತಿ ವಿಶ್ವಾಸ, ಅವರ ನಂಬಿಕೆ ಎಲ್ಲರೂ ಕೂಡ ವೃದ್ಧಿ ಆಗ್ತದೆ. ಪ್ರತಿಯೊಬ್ಬ ರಾಜಕಾರಣಿನೂ ಕೂಡ ಈ ಥರ ಕಾರ್ಯಕ್ರಮ ಮಾಡಬೇಕಾ ಜನಕ್ಕೆ ಹತ್ತಿರ ಆಗಬೇಕು. ನಮ್ಮನ್ನು ಆಯ್ಕೆ ಮಾಡುವಂತಹ ಜನ